ನಿಮಗ್ ಬೇಕಾಗಿದ್ದು ಈ ಮನೆ ಒಳಗಡೆ ಸೇರೋದು. ಸೇರ್ಕೊಂಡ್ರಿ. ಅನುಪಮ ಮಹಾರಾಣಿ ಅದಕ್ಕೆ ದಾರಿ ಮಾಡ್ಕೊಟ್ಲು. ನೀವು ಬಂದು ಸೇರ್ಕೊಂಡಿದ್ದೀರಾ. ಸೇರ್ಕೊಳ್ಳಿ. ಈ ಮನೆಯಲ್ಲಿ ಮನೆಯವ್ರ ಮಾತಿಗಿಂತ ಹೊರಗಡೆಯವ್ರ ಮಾತಿಗೆ ಜಾಸ್ತಿ ಬೆಲೆ. ಅಮ್ಮ, ಯಾವಾಗ್ಲೂ ಯಾರ ಬಗ್ಗೆನಾದ್ರೂ ಏನಾದ್ರೂ ಹೇಳ್ತಾನೆ ಇರ್ತೀಯ ಅಲ್ವಾ? ಒಂದ್ ಸ್ವಲ್ಪ ಹೊತ್ತಾದ್ರೂ ನೆಮ್ಮದಿಯಾಗಿರಲ್ವಾ? ಇಲ್ಲಿ ನನಗೆ ಯಾರ ಮೇಲೂ ಕೋಪ ಇಲ್ಲ ಕಣೋ. ಏನೋ ನೀನ್ ಹೆಂಡತಿ ಮೇಲೆ ಪ್ರೀತಿ, ಮಾಜಿ ಹೆಂಡತಿ ಮೇಲೆ ಕೋಪ ಇರೋ ಹಾಗೆ ಮಾತಾಡ್ತಾ ಇದೆಯಲ್ಲ. ಇಬ್ರಲ್ಲೂ ಏನು ವ್ಯತ್ಯಾಸ ಇಲ್ಲ. ಇಬ್ರು ಕಳ್ರೆ. ಛೀ. ಅವಳ ಮಾತನ್ನ ಬಿಟ್ಬಿಡಿ. ಕಲ್ಯಾಣಿ, ಸಂಪದನ ಒಳಗಡೆ ಕರ್ಕೊಂಡು ಹೋಗು. ನಡಿ ಸಂಪದ, ಹೋಗು. ನಿಮ್ ಒಳ್ಳೆತನಕ್ಕೆ ನಿಮ್ ಪಾದ ತೊಳೆದಿರೋ ನೀರ್ನ ನನ್ನ ತಲೆಗೆ ಹಾಕೋಬೇಕು. ಅರೆ ಎದ್ದೇಳು. ಅವಳು ಹುಷಾರಿಲ್ದಿರೋ ಹುಡುಗಿ, ಅವಳನ್ನ ಚೆನ್ನಾಗಿ ನೋಡ್ಕೋ. ಹೋಗು. ಸರಿ ಅಮ್ಮ. ಕಲ್ಯಾಣಿ, ಹಾಗೆ ಹೋಗ್ತಿದ್ಯಲ್ಲ ನೀನು. ನನ್ನ ಪಕ್ಕದಲ್ಲಿ ಇದು ಕರ್ಕೊಂಡು ಹೋಗ್ಬೇಕಲ್ವಾ? ಮೊದ್ಲೇ ಅಬಾರ್ಷನ್ ಆಗಿದೆ. ಅಲ್ಲೇ ಯಾಕೆ ನಿಂತಿದ್ಯಾ? ಬಾ. ನಿಂತ್ಕೋ. ಮನೆಗೆ ನಾನು ಬರಬಾರ್ದು ಅಂತ ಅನ್ಕೊಂಡಿದ್ಯೋ, ಅದೇ ಮನೆಗೆ ನಿಮ್ಮ ಕೈಯಾರ ನೀವೇ ಕರ್ಕೊಂಡ್ ಬರೋ ರೀತಿ ಮಾಡ್ದೆ. ನಮ್ಮವ್ರ ಒಳ್ಳೆತನನ ನೀನು ಮುಂದೆ ಇಟ್ಕೊಂಡು ಈ ಮನೆಗೆ ಬಂದ ತಕ್ಷಣ ಮುಗ್ದೋಗಿಲ್ಲ. ಬಂದಷ್ಟೇ ಬೇಗ ನಿನ್ನ ಆಚೆ ಕಳ್ಸೋದಕ್ಕೆ ನಾನಿದ್ದೀನಲ್ಲ. ಈ ಸಲ ಅದು ತುಂಬಾ ಕಷ್ಟ ಕಲ್ಯಾಣಿ. ಮಗು ಸೆಂಟಿಮೆಂಟಿಂದ ಹೊಡೆದಿದ್ದೀನಿ. ಅದು ನಾನು ಏನ್ ಬಯಸ್ ಬಂದಿದ್ದೀನೋ ಆ ಕೆಲಸ ಆಗೋ ಥರ ಮಾಡುತ್ತೆ. ನೋಡ್ತೀನಿ. ನಿನ್ನ ನಾಟಕ ಅವ್ರಿಗೆ ಅರ್ಥ ಆಗದೆ ಇದ್ರು ನನಗೆ ಅರ್ಥ ಆಗಿದೆಯಲ್ಲ. ಅರ್ಥ ಆದ್ರೂ ಏನು ಮಾಡೋಕ್ಕಾಗೋದಿಲ್ಲ ಅಂತ ನಿನಗೆ ಹಾಸ್ಪಿಟ್ಲಲ್ಲೇ ಗೊತ್ತಾಯ್ತಲ್ವಾ? ಹಿಂದೆ ಏನೆಲ್ಲ ಮಾಡಿದ್ದೀನಂತ ಪಾಪ ಮರ್ತು ಹೋಗಿದ್ಯಾ ಅನ್ಸತ್ತೆ. ನಿನಗೆ ಮತ್ತೆ ನೆನಪಿಸ್ತೀನಿ. ಸ್ವಲ್ಪ ವೆಯ್ಟ್ ಮಾಡು. ಏನ್ ಸ್ಯಾಮ್, ಕಲ್ಯಾಣಿ ಕೋಪದಿಂದ ಹೋಗ್ತಿದ್ದಾಳೆ? ಆವೇಶ ಪಡೋದ್ ಬಿಟ್ರೆ ಅವಳ ಕೈಯಲ್ಲಿ ಬೇರೆ ಇನ್ನೇನಾಗತ್ತೆ ಹೇಳಿ? ಹಾಗ ಅನ್ಕೋಬೇಡ ಸಂಪದ. ನೀವ್ ಎಷ್ಟೇ ನಾಟಕ ಆಡಿದ್ರು ಅವಳ ಜೊತೆ ಹುಷಾರಾಗೇ ಇರ್ಬೇಕು. ನಮ್ಮ ಹುಷಾರಲ್ಲಿ ನಾವು ಇರ್ತೀವಿ, ಆದ್ರೆ ಅವಕಾಶ ಸಿಕ್ಕಿದೆ ಅಂತ ಹೆಚ್ಚಾಗಿ ಆವೇಶ ಪಡ್ಬೇಡ.
ಹೆಂಗಾದ್ರೂ ಸಿಕ್ಕಾಕೊಂಡ್ಬಿಡ್ತೀಯ. ಈಗ ಭಯ ಇಲ್ವಲ್ಲ ಸಿದ್ದು? ಇಷ್ಟು ದಿವಸ ಮಾತಾಡೋಕ್ ಅವಕಾಶ ಇಲ್ಲದೆ ಇರೋರ್ ತರ ಮಾಡಿದ್ರು ಕಣೋ. ಇವಾಗ ಹೇಗೂ ನಮ್ಗೆ ಅವಕಾಶ ಸಿಕ್ಕಿದೆ. ನಾವು ಹಾಕಿರೋ ಪ್ಲಾನ್ ವರ್ಕೌಟ್ ಆಗುತ್ತೋ ಇಲ್ವೋ ಅಂತ ಭಯ ಪಟ್ಟಿದ್ದೆ. ವರ್ಕೌಟ್ ಆಯ್ತು. ನಾನು ಅನ್ಕೊಂಡ ಹಾಗೆ ಅವ್ರ ಒಳ್ಳೆತನನೇ ನಮ್ಗೆ ಆಯುಧ ಆಯ್ತು ಸ್ಯಾಮ್. ಇವಾಗ ನಾವು ಅನ್ಕೊಂಡಿರೋ ಹಾಗೆ ಎಲ್ಲ ಪಕ್ಕಾ ಮಾಡ್ಬೋದು. ಏನ್ ಅನ್ಕೊಂಡಿದ್ದೀರೋ? ಅಷ್ಟಕ್ಕೂ ನಿಮ್ಮಿಬ್ಬರು ಪ್ಲಾನ್ ಏನು? ಯಾರಿಗೂ ಏನು ಹೇಳ್ದೆ ಇರೋದಕ್ಕೆ ಇಲ್ಲಿವರೆಗೂ ಸಕ್ಸಸ್ಫುಲ್ ಆಗಿ ಮುಗಿಸಿದೀವಕ್ಕ. ಇವಾಗ್ಲೂ ಕೂಡ ಏನು ಹೇಳಕ್ ಹೋಗಲ್ಲ. ಏನ್ ಮಾಡ್ತೀವೋ ನೋಡ್ತಾ ಇರು. ಏನೋ ಸಿದ್ದು, ಅಕ್ಕ ನಾನು ನನ್ನ ಹತ್ರ ಕೂಡ ಹೇಳಲ್ವಾ? ನಿಮಗ್ ಹೇಳಿದ್ರೆ ಏನಾಗತ್ತೆ ಅಂತ ಗೊತ್ತಲ್ಲ ಚಿಕ್ಕಮ್ಮ. ಕೇಳಿ ಇಲ್ಲ ಅನ್ನಿಸ್ಕೊಳ್ಳೋದೇನಕ್ಕೆ? ಕಾಮಾಗಿ ನೋಡ್ತಾ ಇರಿ. ನಾವು ಕಳ್ಕೊಂಡಿರೋದನ್ನೆಲ್ಲ ಕಲ್ಯಾಣಿ ವಾಪಸ್ ಕೊಡೋ ತರ ಮಾಡ್ತೀನಿ. ಸರಿ ಬಿಡಿ, ನನ್ನ ಕೂಡ ಹೊರಗಿನವ್ರ ತರ ನೋಡ್ತಿದ್ದೀರಾ ನೀವಿಬ್ರು. ನಾವು ಹೀಗೆ ಮಾತಾಡ್ತಾ ಇರೋದು ಒಳ್ಳೇದಲ್ಲ ಅಕ್ಕ. ಈಗ ಬಿಟ್ಟು ಹಾಕು. ಸರಿ ಬಿಡಿ, ತಿನ್ನೋದಕ್ಕೆ ಏನ್ ಬೇಕೋ ಹೇಳಿ. ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಏನಿಲ್ಲ ಅತ್ಗೆ, ಸಂಪದ ಯಾವಾಗೂ ತಿಂದಿದ್ದಲ್ವಾ, ಏನ್ ತಿಂತಾಳೆ ಅಂತ ಕೇಳಕ್ ಬಂದೆ. ಅಂದ್ರೆ ಉಪ್ಪು ಖಾರ ಎಲ್ಲ ತಿನ್ಬೋದೋ ಇಲ್ವೋ ಅಂತ. ಉಪ್ಪು ಖಾರದ ಬಗ್ಗೆ ಅವಳನ್ನೇನೆ ಕೇಳ್ತೀಯಾ? ಯಾಕೆ? ನೀನು ಮಕ್ಕಳನ್ನ ಹೆತ್ತಿರೋಳೆ ಅಲ್ವಾ? ಅದೇ ಮತ್ತೆ ಅವ್ರನ್ನ ಹಾಸ್ಟೆಲ್ಗೆ ಹಾಕಿ ನೀನ್ ಇಲ್ಲಿ ರೀಲು ಗೀಲು ಅಂತ ಎಗರ್ತಿದ್ಯಾ ಅನ್ಕೋ. ಉಪ್ಪು ಖಾರ ಇಲ್ದೆ ಇವಳು 2-3 ತಿಂಗಳು ತಿನ್ಲೇಬೇಕು. ಅದೇ ಪದ್ಧತಿ. ನಡಿ, ಅಡಿಗೆ ಮನೇಲಿ ಕೆಲಸ ಇದೆ. ಸರಿ ಅತ್ಗೆ. ಬಾ. ಮನೆ ಒಳಗ್ ಕಾಲಿಟ್ಟಾಯ್ತು. ಇನ್ನು ನೆಕ್ಸ್ಟ್ ಪ್ಲಾನ್ ಏನು ಅಂತ ನೋಡೋಣ. ಏನ್ ಕಲ್ಯಾಣಿ, ಏನ್ ಯೋಚನೆ ಮಾಡ್ತಿದ್ಯಾ? ಯೋಚನೆ ಮಾಡೋದೆಲ್ಲ ನನಗೆ ಉಳ್ಕೊಂಡಿದೆ ಆಫೀಸರ್. ನೀವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಬಿಡಿ. ಕಲ್ಯಾಣಿ, ನೀನ್ ಅನಾವಶ್ಯಕವಾಗಿ ಯೋಚನೆ ಮಾಡ್ತಿದ್ಯಾ. ನನಗೆ ನಿಜ ಗೊತ್ತಿರೋದ್ರಿಂದ ಆ ನಿಜದ ಬಗ್ಗೆ ಯೋಚಿಸ್ತಾ ಇದ್ದೀನಿ. ನೀವೆಲ್ಲ ಸುಳ್ಳನ್ನೇ ನಿಜ ಅಂತ ನಂಬ್ತಾ ಇರೋದ್ರಿಂದ ನಿಮ್ಗಳಿಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನೀನೀಗ ಯಾವ್ದ್ರ ಬಗ್ಗೆ ಮಾತಾಡ್ತಿರೋದು? ಇರೋವರೆಗೂ ಇದ್ದು ಸಂಪದಾಸ್ತಿದ್ದು ಒಳ್ಳೆಯವ್ರ ಹಾಗೆ ಯಾಕೆ ಬದಲಾದ್ರು ಅಂತ ನಮಗ್ ಗೊತ್ತಿಲ್ಲ. ಅವ್ರು ನಮ್ಗೆಲ್ಲ ಕೊಟ್ಟ ಕಾರಣ ಮಾತ್ರ ಹೊಟ್ಟೆಲಿರೋ ಮಗು. ಅಷ್ಟಕ್ಕೂ ಅವ್ರ ಈ ಮನೆಗೆ ಯಾಕೆ ಬಂದ್ರು ಅನ್ನೋದೇ ಗೊತ್ತಿಲ್ಲ. ಅವ್ರು ಕೊಟ್ಟ ಕಾರಣ ಮಾತ್ರ ಬದಲಾಗಿದ್ದೀವಿ, ನಮ್ಮನ್ನು ಮನುಷ್ಯರ ಹಾಗೆ ನೋಡ್ಲಿ ಅಂತ ಹೇಳೋದಕ್ಕೆ. ವಿನಾಯಕ ಚೌತಿಲಿ ಬಾಂಬ್ ಯಾರಿಟ್ರು ಅಂತ ಗೊತ್ತಿಲ್ಲ. ನಮ್ ದೃಷ್ಟಿಲ್ ಮಾತ್ರ ಸಿದ್ದು ಕಂದನ್ನ ಕಾಪಾಡ್ದ.
ನೋಡಿ ಅವರು ಬದಲಾಗಿದ್ದಾರೆ ಅಂತ ನಾವು ನಂಬಿದ್ವಿ. ಸೀಮಂತಕ್ಕೆ ಯಾಕೆ ಕರೆದ್ರು ಅಂತ ಗೊತ್ತಿಲ್ಲ, ಆದ್ರೆ ಅವ್ರು ಬದಲಾಗಿದ್ದಾರೆ ಅಂತ ನಾವು ಹೋಗ್ಬೇಕು ಅನ್ಕೊಂಡ್ವಿ, ಹೋದ್ವಿ. ಇದೆಲ್ಲವುದು ಅಚಾನಕ್ ಆಗಿ ಆಗಿದೆ ಅಂತ ಅನ್ಸಿದ್ರು ಕೂಡ ಅನ್ಕೊಂಡಿದ್ದನ್ನೇ ಮಾಡಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ನಿನಗೆ ಅವ್ರ ಮೇಲೆ ಅನುಮಾನ ಇದೆ. ಆ ಅನುಮಾನ ಇಷ್ಟೆಲ್ಲ ಆದ್ಮೇಲೂ ಹೋಗ್ಲಿಲ್ವಲ್ಲ? ಮನೆಯವ್ರು ಎಲ್ರೂ ನಂಬದ ಮೇಲೂ ಕೂಡ ನೀನ್ ನಂಬಲಿಲ್ಲ ಅಂದ್ರೆ ಹೇಗ್ ಕಲ್ಯಾಣಿ? ಆಫೀಸರ್, ಸೀಮಂತ ನಡೆಯೋವರೆಗೂ ನಂದು ಕೇವಲ ಅನುಮಾನ ಆಗಿತ್ತು. ಆದ್ರೆ ಸಂಪದ ಬಾವಿಗೆ ಬೀಳೋಕ್ಕೂ ಮುಂಚೆ ನನ್ನ ಅನುಮಾನನೇ ನಿಜ ಅಂತ ನನ್ಗೆ ಅರ್ಥ ಆಯ್ತು. ನಾನ್ ಗರ್ಭಿಣಿ ಅಲ್ಲ ಅಂತ ತಾನೆ ನಿನ್ನ ಅನುಮಾನ ನಿಜ. ಇದು ನಿಜವಾದ ಹೊಟ್ಟೆ ಅಲ್ಲ. ನೀನ್ ಏನ್ ಮಾಡಕ್ಕಾಗುತ್ತೆ ಹೇಳು? ನೀನೇನು ಮಾಡಕ್ಕಾಗಲ್ಲ ಕಲ್ಯಾಣಿ. ಆದ್ರೆ ಅಲ್ಲೇನ್ ನಡೀತು ಅಂತ ಹೇಳೋದಕ್ಕೆ ನನ್ನ ಕೈಯಲ್ಲಿ ಯಾವ ಪ್ರೂಫು ಇಲ್ಲ. ಆದ್ರೆ ಒಂದಂತೂ ನಿಜ, ಸಂಪದ ಸಿದ್ದು ಅವರಿಂದ ಈ ಮನೆಗೆ ಅಪಾಯ ತಪ್ಪಿದ್ದಲ್ಲ. ಯಾಕಮ್ಮ ಅಪಾಯ ಅಂತೆಲ್ಲ ಹೇಳ್ತಿದ್ಯಾ? ನೀನ್ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತಾ ಇದೀಯಾ? ನಿಜವಾಗ್ಲೂ ಅವರು ಬದಲಾಗಿಲ್ಲ ಅನ್ನೋದಕ್ಕೆ ನಿನ್ನ ಹತ್ರ ಏನಾದ್ರೂ ಆಧಾರಗಳಿದ್ರೆ ತೋರಿಸು. ಅವರೋ ಇವರೋ ಅಲ್ಲ, ನಾನೇ ಹೋಗಿ ಖುದ್ದಾಗ ಅವ್ರನ್ನ ಪ್ರಶ್ನೆ ಮಾಡ್ತೀನಿ. ಏನಂತ ಪ್ರಶ್ನೆ ಮಾಡ್ತೀಯಮ್ಮ? ಇದು ನಾನು ಹುಟ್ಟಿದ ಮನೆ ಅನ್ಕೊಂಡು ಈ ಮನೆಗ್ ಬಂದ್ವಿ ಅಂದ್ರೆ ದೃಷ್ಟಿ ತೆಗೆದು ಮನೆ ಒಳಗ್ ಬನ್ನಿ ಅಂದ್ರು. ಇವಾಗ ಅವ್ರಿಗೇನಾದ್ರೂ ಹೇಳಿದ್ರೆ ಪಲ್ಲವಿ ಚಿಕ್ಕಮ್ಮ ಜಗಳ ಮಾಡ್ತಾರೆ. ಸರಿಯಾದ ಆಧಾರ ಇಲ್ಲದೆ ಮಾತಾಡಿದ್ರೆ ಚಿಕ್ಕಮ್ಮನ ಜೊತೆ ಅತ್ತೆ ಕೂಡ ನಿನಗನ್ನೋದಷ್ಟೇ ಅಲ್ದೆ ನನಗೂ ಕೂಡ ನಾನಾ ಮಾತುಗಳಂತಾರೆ. ನೀನ್ ಹೇಳೋದು ನಿಜನೇ ಅನ್ನೋದಾದ್ರೆ ಇಷ್ಟೆಲ್ಲ ಮಾಡೋಂಥ ಅವಶ್ಯಕತೆ ಅವ್ರಿಗೆ ಏನಿದೆ ಹೇಳು? ಯಾವ ಆಸೆಗೋಸ್ಕರ ಪ್ರಾಣದ ಜೊತೆ ಹೋರಾಡ್ತಾರೆ? ಇನ್ಯಾವ ಆಸೆಗೋಸ್ಕರ ಹೊಟ್ಟೆಲಿರೋ ಮಗುನ್ ಸಾಯಿಸ್ತಾರೆ? ನಾನು ಅದನ್ನೇ ಹೇಳ್ತಾ ಇದ್ದೀನಮ್ಮ, ತುಂಬಾ ಯೋಚನೆ ಮಾಡಬೇಡ ಅಂತ. ಆದ್ರೆ ಕಲ್ಯಾಣಿ ಕೇಳಿಸ್ಕೋತಿಲ್ಲ. ಹೇಳದ್ನಲ್ಲ ಆಫೀಸರ್, ನನ್ನ ಹತ್ರ ಆಧಾರಗಳಿಲ್ಲ. ನಿಮ್ ಕಣ್ಣಾರೆ ನೀವ್ ನೋಡಿದ್ದನ್ನೇ ನಿಜ ಅಂತ ಅನ್ಕೊಳ್ತಿರೋದ್ರಿಂದ ಈಗ ನಾನು ಹೇಳೋದು ಯಾವ್ದು ಅರ್ಥ ಆಗಲ್ಲ. ಕಲ್ಯಾಣಿ, ನೀನ್ ಸುಮ್ನೆ ಏನೇನೋ ಊಹೆಗಳನ್ನ ಮಾಡ್ಕೋಬೇಡ. ಬೇರೆಯವ್ರ ಕೆಟ್ಟದ್ ಮಾಡಬಾರ್ದು ಅಂತ ದೊಡ್ಡವ್ರು ಹೇಳ್ತಾರೆ. ನಮಗೇನಾದ್ರೂ ಕೆಡಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದ್ರೆ ಕೆಡಕಾಗೋದು ಅವ್ರಿಗೇನೆ. ಈ ಹಿಂದೆ ನಡೆದಿದ್ದು ಕೂಡ ಅದೇ ತಾನೆ. ಇನ್ನೂ ಅವ್ರ ಬಗ್ಗೆ ಯೋಚನೆ ಮಾಡೋದು ಸಾಕಮ್ಮ. ಇಲ್ಲಿ ಮೀಟಿಂಗ್ ಶುರು ಮಾಡ್ಕೊಂಡ್ರಾ? ಬೆಳಿಗ್ಗೆ ಎದ್ದಾಗಿಂದ ನಿನ್ ಗಂಡನ್ ಜೊತೆ ನಿಮ್ಮ ಅಮ್ಮನ ಜೊತೆ ಮೀಟಿಂಗ್ ಮಾಡೋ ಹೊತ್ತಿಗೆ ದಿನ ಕಳೆದು ಹೋಗುತ್ತೆ. ಮನೆಗೆ ಇನ್ನೂ ಇಬ್ರು ಬಂದು ಸೇರ್ಕೊಂಡಿದಾರಲ್ಲ ಈಗ. ಹೀಗಿರೋರ್ಗೆ ಕೆಲಸ ಮಾಡಕ್ಕಾಗದೆ ಸಾಯ್ತಿದ್ರೆ ಜೊತೆಗೆ ಅವ್ರಿಗೂ ಅಡಿಗೆ ಅದು ಇದು ಅಂತ ಮಾಡ್ಬೇಕು. ಮಾಡೋರು ಯಾರು? ನಾನ್ ಮಾಡ್ಬೇಕಾ? ಒಪ್ಕೊಂಡ್ರೋದ್ ನೀನೇ ತಾನೆ? ಬಾ. ಎಲ್ರಿಗೂ ಅವಳೇ ಮಾಡ್ಬೇಕೇನಮ್ಮ? ಯಾಕೆ, ನೀನು ಸಹಾಯ ಮಾಡ್ಬೋದಲ್ವಾ? ಮಗಳಾಗಿ ಈ ಮನೆಗೆ ಏನ್ ಮಾಡ್ಬೇಕೋ ಎಲ್ಲ ಮಾಡಿದೀನಿ ಕಣೋ. ಸೊಸೆ ಬಂದ ಮೇಲೂ ಆ ಕೆಲ್ಸಗಳನ್ನೆಲ್ಲ ನಾನ್ ಯಾಕೋ ಮಾಡ್ಬೇಕು? ಅವಳೇ ಮಾಡ್ತಾಳೆ ಬಿಡು. ನಿನ್ ಜೊತೆ ಅವ್ರ ಅಮ್ಮನ ಜೊತೆ ಹರಟೆ ಹೊಡಿತಾ ಕೂತ್ರೆ ಎಲ್ಲ ಆಗೋಗತ್ತಾ? ಏನೇ ಹಾಗೆ ನೋಡ್ತಾ ಇದ್ಯಾ? ಬಾ, ಕೆಲ್ಸ ಬೇಜಾನಿದೆ, ಬಾರೆ. ದಮಯಂತಿ, ಶೌರ್ಯ, ಕಲ್ಯಾಣಿ ಮಾತು ಕೇಳಿ ಬೇಜಾರು ಮಾಡ್ಕೋಬೇಡ. ನೀನ್ ಬೇಜಾರು ಮಾಡ್ಕೊಂಡಿದ್ದೆ ಆದ್ರೆ ಅವಳು ಕೂಡ ಬೇಜಾರು ಮಾಡ್ಕೋತಾಳೆ. ಈ ಮನೇಲಿ ಕಲ್ಯಾಣಿಗೆ ಧೈರ್ಯ ಹೇಳೋಕ್ಕಾಗೋದು, ಕಲ್ಯಾಣಿನ ಮಾಮೂಲ್ ಮನುಷ್ಯಳಾಗಿ ಮಾಡೋದು ನಿನ್ನೊಬ್ಬರಿಂದಾನೇ ಸಾಧ್ಯ. ಕಲ್ಯಾಣಿ ಅನಾವಶ್ಯಕವಾಗಿ ಭಯ ಪಡ್ತಾ ಇದ್ದಾಳೆ. ಆ ಭಯ ನಿಜ ಅಲ್ಲ ಅಂತ ನೀನೇ ಅವಳಿಗೆ ಅರ್ಥ ಆಗೋ ಹಾಗೆ ಹೇಳ್ಬೇಕು. ಸರಿನಮ್ಮ,
ಕಲ್ಯಾಣಿ ಅಷ್ಟೆಲ್ಲ ಹೇಳ್ತಿದ್ದಾಳೆ ಅಂದ್ರೆ ನಾವು ಕೂಡ ಯೋಚನೆ ಮಾಡಬೇಕು. ಅದಕ್ಕೆ ನಮ್ಮ ಹುಷಾರಲ್ಲಿ ನಾವಿರೋಣ ಅಮ್ಮ. ಆದ್ರೆ ನನಗೆ ಯಾಕೋ ಸಂಪದ ನಮಗೆ ಮತ್ತೆ ತೊಂದರೆ ಕೊಡಕ್ ಬಂದಿದ್ದಾಳೆ ಅಂತ ಅನ್ನಿಸ್ತಿಲ್ಲ ಅಮ್ಮ. ಹಾಗನ್ಸಿದಿದ್ರೆ ಇಷ್ಟು ಧೈರ್ಯವಾಗಿ ಅವರು ಈ ಮನೆಗೆ ಹೆಜ್ಜೆ ಇಡ್ತಾ ಇರ್ಲಿಲ್ಲ. ಯಾಕೋ ನಮಗೂ ಕೂಡ ಹಾಗೆ ಅನ್ನಿಸ್ತಾ ಇದೆ. ಆದ್ರೆ ಅದನ್ ಕಲ್ಯಾಣಿ ನಂಬ್ತಿಲ್ವಲ್ಲ. ಅದಕ್ಕೆ ಕಣೋ ಹೇಳ್ತಿರೋದು, ಕಲ್ಯಾಣಿನ ಮಾಮೂಲು ಮನುಷ್ಯರಾಗಿ ಮಾಡ್ಬೇಕಾಗಿರೋದು ನೀನೇ. ಹಾ ಸರಿ ಅಮ್ಮ, ನಾನು ನೋಡ್ಕೋತೀನಿ. ಆಹಾ, ಬಿರಿಯಾನಿ ವಾಸನೆ ಘಮ ಘಮ ಅಂತಿದೆ. ಇತ್ತೀಚೆಗೆ ಸೆಪ್ಪೆ ಊಟ ತಿಂದು ನಾಲ್ಗೆ ರುಚಿನೇ ಹೊರಟೋಗಿದೆ. ಸುಳ್ಳು ಹೇಳ್ಬಾರ್ದು, ಕಲ್ಯಾಣಿ ಏನೇ ಮಾಡಿದ್ರು ರುಚಿ ರುಚಿಯಾಗಿರತ್ತೆ. ಏನು ಬಿರಿಯಾನಿ ಮಾಡ್ತಿರೋ ಹಾಗಿದೆ? ಹೌದತ್ತೆ, ಇತ್ತೀಚೆಗೆ ಈ ಮನೇಲಿ ಮಸಾಲೆ ವಾಸನೆ ಬಂದು ತುಂಬಾ ದಿನ ಆಯ್ತು ಅಂತ ಬಿರಿಯಾನಿ ಮಾಡ್ತಿದ್ದೀನಿ. ಮಾಡು. ಬೆಳಗ್ಗೆನೂ ಸರಿಯಾಗಿ ತಿಂಡಿ ತಿಂದೆ, ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ ನನಗೂ. ಸ್ವಲ್ಪ ಹೊತ್ತಲ್ಲೇ ಆಗೋಗುತ್ತೆ. ಕೇಳಿದ್ನಲ್ಲ ಅಂತ ಅರ್ಧಂಬರ್ಧ ಬೇಯಿಸ್ಬೇಡ, ಮಾಡೋದನ್ನ ಸರಿಯಾಗಿ ಮಾಡು. ಅಂದ್ರೆ ಒಂದ್ ಅರ್ಧ ಗಂಟೆ ಆದ್ಮೇಲೆ ಮುಗಿಸ್ಲಾ? ಅದೇನೇ ಸ್ವಲ್ಪ ಹೊತ್ತಲ್ಲೇ ಆಗೋಗುತ್ತೆ ಅಂದೆ? ಅರ್ಜೆಂಟ್ ಆಗಿ ಮಾಡ್ಬೇಡ ಅಂದ್ರಲ್ಲ, ಅದಕ್ಕೆ. ಒಂದ್ ಅರ್ಧ ಗಂಟೆ ಲೇಟ್ ಆದ್ರೆ ಚೆನ್ನಾಗ್ ಮಾಡಿದೀನಿ ಅಂತ ಫೀಲ್ ಆಗ್ತಿರಲ್ಲ. ಇತ್ತೀಚೆಗೆ ನಿನ್ನ ಆಟಗಳು ಜಾಸ್ತಿ ಆಗೋಗಿದೆ. ನೀವೇನ್ ಮಾಡ್ತಿಲ್ವಲ್ಲ? ಏನೇ ಮಾತು ಎದುರುತ್ರ ಕೊಡ್ತೀಯಾ? ಇದೆಲ್ಲ ನನ್ನ ಮಗ ನಿನ್ನ ಮಾತು ಕೇಳ್ತಿದ್ದಾನೆ ಅಂತ ತಾನೇ? ನಾನ್ ಮಾತಾಡ್ತಿರೋದಕ್ಕೆ ಆಫೀಸರ್ ನನ್ ಮಾತನ್ನ ಕೇಳೋ ಅವಶ್ಯಕತೆ ಏನಿದೆ? ನಾನ್ ಮಾತಾಡೋದಕ್ಕೆ ನೀವ್ ಬಿಟ್ರೆ ಅಲ್ವಾ? ನಿಮ್ಮಮ್ಮನ್ಗೆಷ್ಟು ಕೊಬ್ಬಿದ್ಯೋ ನಿನಗೂ ಅಷ್ಟೇ ಕೊಬ್ಬಿದೆ ಕಣೆ. ನೀವ್ ಹೀಗೆ ಮಾತಾಡ್ತಾ ಇದ್ರೆ ಬಿರಿಯಾನಿ ಸೀದ್ ಹೋಗುತ್ತೆ. ಪರವಾಗಿಲ್ವಾ ಅತ್ತೆ? ನೀನು ಬುದ್ಧಿವಂತೆ ಕಲ್ಯಾಣಿ, ಬೇಕು ಅಂತಾನೆ ಸೀಸ್ಬಿಡ್ತೀಯ. ಅನ್ನ ಸ್ವಲ್ಪ ಸೀದ್ರು ಆಮೇಲೆ ನಿನ್ ಕೆನ್ನೆ ಊದ್ಕೊಳತ್ತೆ. ಅದು ಬಿರಿಯಾನಿ, ಇದೇನು? ಇದ್ಯಾರಿಗೆ? ಇನ್ಯಾರಿಗೆ? ನಮ್ ಮನೆಗ್ ಬಂದಿರೋ ಅತಿಥಿಗಳಿಗೆ. ಮಾಡ್ ಹಾಕು, ಅವಳಿಗೆ ಬೇಕಾಗಿರೋದನ್ನೆಲ್ಲ ಮಾಡ್ ಹಾಕು. ಇಷ್ಟೆಲ್ಲ ಕಷ್ಟಪಡ್ತಿರೋದು ಅವಳಿಗೋಸ್ಕರನಾ? ಆ ಬಕಾಸುರಿಗೆ ಇದೆಲ್ಲೇ ಸಾಕಾಗತ್ತೆ. ಪಿಜ್ಜಾ, ಬರ್ಗರು ಇವನ್ನೆಲ್ಲ ತರಿಸ್ಕೊಡ್ಬೇಕಾಗಿತ್ತು. ಪಾಪ ತಂದ್ಕೊಟ್ರು ಅದನ್ನೆಲ್ಲ ಹೇಗ್ ತಿನ್ನೋಕಾಗತ್ತೆ ಅತ್ತೆ? ಬಾಣಂತಿ ಅಲ್ವಾ, ಅದಕ್ಕೆ ಸಂಪದಾಗೆ ಸ್ಪೆಷಲ್ ಆಗಿ ಮಾಡ್ತಾ ಇದ್ದೀನಿ. ಅವಳಿಗೋಸ್ಕರ ಸೊಪ್ಪು ಸದೆ ಸಾಕಾಗ್ಲಿಲ್ಲ ಅಂತಂದ್ರೆ ಆಲೂಗಡ್ಡೆ ಬೇಯಿಸ್ ಹಾಕು. ಅದನ್ ಬಿಟ್ಟು ಚಿಕನ್ನು ಮಟನ್ನು ಬೇಯಿಸ್ ಹಾಕ್ತೀನಿ ಅಂತಂದ್ರೆ ಕೈ ಮುರಿದು ಬಿಡ್ತೀನಿ, ನಿನಗೂ ಅವಳಿಗೂ ಇಬ್ಬರಿಗೂ. ಅವ್ರಿಗೇನ್ ಬಡಿಸ್ಬೇಕು ಅಂತ ನಿಮ್ಗಿಂತ ಜಾಸ್ತಿ ನನಗ್ ಕ್ಲಾರಿಟಿ ಇದೆ ಅತ್ತೆ. ಕಲ್ಯಾಣಿ, ಬನ್ನಿ ಅಜ್ಜಿ. ಏನಮ್ಮ ಇದೆಲ್ಲ ಮಾಡಿದ್ಯಾ? ಏನಮ್ಮ ಕಲ್ಯಾಣಿ, ಇವತ್ತು ಮನೆಯೆಲ್ಲ ಘಮಘಮ ಅಂತಿದೆ. ಚಿಕನ್ ಬಿರಿಯಾನಿ ಮಾಡಿದೆ ಚಿಕ್ಕಪ್ಪ. ಓ, ನಿನ್ ಕೈಯಾರೆ ಮಾಡಿದ್ರೆ ಪರಿಮಳಕ್ಕೆ ಹೊಟ್ಟೆ ತುಂಬ ಹೋಗುತ್ತಮ್ಮ. ಹಾಗಾದ್ರೆ ವಾಸನೆ ತಗೊಂಡೆ ಹೊಟ್ಟೆ ತುಂಬಿಸ್ಕೊಳ್ಳಿ, ಸರಿ ಹೋಗತ್ತೆ.
ಗಂಡನ ಹತ್ರ ಏನೀ ಮಾತು? ನನ್ ಗಂಡನಿಗೆ ನಾನ್ ಅಂದೆ ಇನ್ಯಾರಮ್ಮ ಅಂತಾರೆ? ಅಕ್ಕ ಮೊದಲು ಊಟ ಮಾಡೋಣ ಬನ್ನಿ. ಅವನಿಗೆ ತುಂಬಾ ಹಸಿವಾದ್ರೆ ತಡ್ಕೊಳ್ಳೋದಿಲ್ಲ. ಕೂತ್ಕೊಳ್ಳಿ, ಊಟ ಮಾಡೋಣ. ಬರ್ಬೇಕಿರೋದು ಅತಿಥಿಗಳು. ಅಷ್ಟಕ್ಕೂ ಈಗ ಆರೋಗ್ಯ ಸರಿ ಇಲ್ದೇ ಇರೋದು ಸಂಪದಾಗೆ ಅಲ್ವಾ? ಚಿಕ್ಕಮ್ಮ, ನಿಮ್ ತಮ್ಮನ ಸಂಪದಾನ ಕರೀತೀರಾ? ಸರಿ ಕಲ್ಯಾಣಿ. ಇದೇನು ಕಲ್ಯಾಣಿ ಇದ್ದಕ್ಕಿದ್ದಾಗೆ ತುಂಬಾ ಮರ್ಯಾದೆ ಕೊಡ್ತಿದ್ದಾಳೆ.